ರೋಡಿನ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅವರು ದಯವಿಟ್ಟು ಈ ರೋಡಿನ ಕೆಲಸ ಬೇಗ ದುರಸ್ತಿಯಲ್ಲಿ ಮಾಡಿ ಕೊಡುವಾದರೆ ಒಳ್ಳೆಯದಿತ್ತು. ಒಳಗಡೆ ಹೋಗೋ ದಾರಿ ಎಲ್ಲ ಚೆನ್ನಾಗಿದೆ. ಈ ಮೇನ್ ರೋಡು ನಾವು ಓಡಾಡೋದು ಆಟೋದವರಿಗೂ ಕಷ್ಟ, ಇಲ್ಲಿ ಓಡಾಡೋರು ಮಕ್ಕಳು ಎಲ್ಲ ಓಡಾಡೋದು ಭಾಳ ಕೆಸರು ಹಾರಿ ತುಂಬ ಇದಾಗ್ತಾ ಇದೆ. ವೇಸ್ಟ್ ಸರ್ಕಾರ ಓಟ್ ಆದರೆ ವೇಸ್ಟು. ಹೌದಾ? ಮತ್ತೆ ಯಾಕೆ ಸರ್? ಯಾಕೆಂದ್ರೆ ಈ ರೋಡ್ ನಿಂತು ಬಿಟ್ಟಲ್ಲ. ನೀವು ಪ್ರತಿದಿನ ಇದೇ ರೋಡಲ್ಲಿ ಹೌದು. ಎಷ್ಟು ಸಲ ಹೋಗ್ತೀರಾ ಸರ್ ದಿನ? ನಾವು ದಿನ ಡೈಲಿ ರೋಡು ಅಂತೂ ನೀವು ಹೇಳೋ ಥರ ಸರ್ಕಾರನೇ ವೇಸ್ಟ್ ಅಂತ ಹೇಳ್ತಿದ್ದೀರಾ. ಹೌದು. ಓಟ್ ಹಾಕೋದೇ ವೇಸ್ಟ್. ಹೌದು. ಕಾಂಗ್ರೆಸ್ ಸರ್ಕಾರದಿಂದಾಗಿ ಯಾವ್ದಾರು ಅಷ್ಟೇ, ಬಿಜೆಪಿ ಕಾಂಗ್ರೆಸ್ ಎಲ್ಲ ವೇಸ್ಟೇ. ವೇಸ್ಟ್ ಅಂತ ಹೇಳ್ತೀರಾ? ವೇಸ್ಟೇ. ಟೋಟಲಿ ಎಲ್ಲ ಸರ್ಕಾರನೇ ವೇಸ್ಟ್. ನಾವು ಓಟ್ ಹಾಕೋದೇ ಸುಮ್ಮನೆ ವೇಸ್ಟ್. ಓಟ್ ವೇಸ್ಟ್ ಅಲ್ಲ. ಈ ರೋಡಲ್ಲಿ ಹಿಂಗೆಲ್ಲ ಇದ್ರೆ ನಮಗೆ ಎಂತ ಪ್ರಯೋಜನ? ಎಷ್ಟು ವರ್ಷದಿಂದ ನಾವು ಇದು ಕಷ್ಟ. ನೆಲಜಿಯಿಂದ ಮಡಿಕೇರಿಗೆ ಮೊದಲು 1 ಅವರಲ್ಲಿ ತಲುಪ್ತಿದ್ದು. ಅದೇ ರೋಡಲ್ಲಿ ಈಗ 1.25 ಗಂಟೆ ಬೇಕು. ಸ್ಕೂಲ್ ಟ್ರಿಪ್ಪಲ್ಲಿ ಸ್ಕೂಲ್ ಮಕ್ಕಳನ್ನ ತಲುಪಿಸಿ ಅಲ್ಲಿ ಮಕ್ಕಳಿಗೆ ಅಂದರೆ 9 ಕಾಲಿಗೆ ಬೆಲ್ಲ ಆಯ್ತದೆ. ನಾವು ಇದು 7ವರೆಗೆ ಹೊರಟು ತಲುಪೋದಿಲ್ಲ. ಈಗ ಪೊನ್ನಣ್ಣ ಸರ್ ಅವರು ಇದ್ದಾರೆ, ಅವರು ಇದನ್ನು ಬಗೆಹರಿಸಿ ಇದನ್ನು ಮಾಹಿತಿ ತಗೊಂಡು ನಮಗೊಂದು ಇದು ನ್ಯಾಷನಲ್ ಹೈವೇ ಅಂತ ಹೇಳ್ತಾರೆ. ಹೈವೇ ಅಂತ ಮುಂಚೆಂದೇ ಹೇಳ್ತಾ ಇದ್ದಾರೆ, ನಮ್ಮ ತಂದಿನ ಕಾಲದಿಂದ ಹೈವೇ ಹೇಳ್ತಾರೆ. ನಮಗೆ ಇದೊಂದು ರೋಡಿನ ಭಾಗಮಂಡಲ ತೀರ್ಥೋದ್ಭವ ಆಗೋ ಸ್ಥಳವರೆಗೆ ನಮಗೊಂದು ರೋಡ್ ಚೆನ್ನಾಗಿ ನೀವು ಮಾಡಿಕೊಡಿ. ನಿಮ್ಮ ಕೈಯಿಂದ ನಮಗೆ ಸಹಕಾರ ಬೇಕು, ನಾವು ನಿಮಗೆ ಸಹಕಾರ ಮಾಡ್ತೀವಿ. ಇನ್ನು ಬರೋ ಮುಂದಿನ ನೀವು ಈ ರೋಡ್ ಮಾಡಿಕೊಟ್ರೆ ಮುಂದಿನ ಬರೋ ಎಲೆಕ್ಷನ್ಗೂ ಸಮೇತ ನಾವು ಸಹಕಾರ ಮಾಡೋ. ಈ ಕರ್ನಾಟಕದಲ್ಲಿ ಎಲ್ಲ ರಾಜ್ಯಗಿಂತ ಹೈಯೆಸ್ಟ್ ರೋಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಕರ್ನಾಟಕದಲ್ಲಿ. 10 ಲಕ್ಷ ಮೇಲೆ ಗಾಡಿಗೆ ನೀವು 17% ತಗೊಳ್ತೀರಾ, 10 ಲಕ್ಷ ಒಳಗಡೆ 13% ತಗೊಳ್ತೀರಾ. ಬೇರೆ ರಾಜ್ಯ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ತಗೊಳ್ಳೋದು ರೋಡ್ ಟ್ಯಾಕ್ಸ್ ತಗೊಳ್ಳೋದು. ಆ ರೋಡ್ನ ಟ್ಯಾಕ್ಸ್ ನಮಗೆ ನಮ್ಮ ಉಪಯೋಗಕ್ಕೆ ಬರದ ಮೇಲೆ ಇಷ್ಟು ದೊಡ್ಡ ಟ್ಯಾಕ್ಸ್ ಹಣ ಕಲೆಕ್ಟ್ ಮಾಡಿ ಏನು ಪ್ರಯೋಜನ? ನಮಗೆ ಬೇಕಾಗೋದು ಕೇಳ್ತಾನಿಲ್ಲ. ನಾವು ಗಾಡಿ 5 ಲಕ್ಷ ತೆಗೆದೀವಿ, 10 ಲಕ್ಷ 17% ಟ್ಯಾಕ್ಸ್ ಕಟ್ತೀವಿ. ಟ್ಯಾಕ್ಸ್ ಕಟ್ಟಿಬಿಟ್ಟು ವರ್ಷಿಡೀ ಶೋರೂಮಿಗೆ ಹಣ ಕಾಸು ಕಟ್ಟಲಿಕ್ಕೆ ಆಗೋದಿಲ್ಲ ನಮಗೆ. ನಾಪೋಕ್ಲಿಂದ ಭಾಗಮಂಡಲದವರೆಗೆ ಒಂದು ರಸ್ತೆ, ನಾಪೋಕ್ಲಿಂದ ಕಕ್ಕಬಾಗಿ ಸಾಗುವ ಇನ್ನೊಂದು ರಸ್ತೆ, ನಾಪೋಕ್ಲಿಂದ ಪಾರಣೆಗೆ ಸಾಗುವ ಇನ್ನೊಂದು ರಸ್ತೆ. ಈ ರಸ್ತೆ ಎಲ್ಲ ನಾಪೋಕ್ಲಿಂದ ಮಡಿಕೇರಿ ಸಾಗುವಂಥ ರಸ್ತೆ ಸತ ತೀರಾ ಹದಗೆಟ್ಟಿದ್ದು. ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನಮಗೆ ನಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹೇಳಿದ್ರೆ ಈ ಆಟೋದವರೆಲ್ಲ ದಿನನಿತ್ಯ ಸಂಪಾದನೆ ಮಾಡುವಂಥವ್ರು. ನಮಗೆ ಏನು ಅಂತ ಹೇಳಿದ್ರೆ ಅಷ್ಟೇ ಸಂಪಾದನೆ ಆಗೋದು 400-500 ರೂಪಾಯಿ ಸಂಪಾದನೆ ಆಗೋದು ಕಷ್ಟದಲ್ಲಿ. ಅದಕ್ಕಿಂತ ಕಮ್ಮಿನೇ ಈ ಮಳೆಗಾಲದಲ್ಲಿ ಅದು ಇರೋದಿಲ್ಲ. ಅದರಲ್ಲಿ ನಾವೀಗ ನೀವು ಸರ್ಕಾರದಿಂದ ನಮ್ಮ ಹೆಂಗಸರಿಗೆ ಕೊಡ್ತಾ ಇದ್ದೀರಲ್ಲ 2,000, ಅವ್ರ ಹತ್ರ ಈಗ ನಾವು ಬೇಡ್ಕೊಂಡು ಬಂದು ಗಾಡಿದ ಕೆಲಸ ಮಾಡೋ ಪರಿಸ್ಥಿತಿ ಬಂದು ತಲುಪಿದೆ. ಪೊನ್ನಣ್ಣ ಸರ್ ಅವರೇ, ನೀವು ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಕೊಡಬೇಕು ನಾನು ಕೇಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಎಷ್ಟೊಂದು 13 ವರ್ಷದಿಂದ ಇಲ್ಲಿ ದಿನದಂತೆ ನಾವು ನಡೀತಿರೋಂಥ ರಸ್ತೆ, ಓಡಾಡ್ತಿರೋಂಥ ರಸ್ತೆ ಇದು. ಯಾಕಂತ ಹೇಳಿದ್ರೆ 360 ದಿವಸದಲ್ಲಿ ನಾವು ಒಂದು 15 ಗಂಟೆ ರಸ್ತೆಯಲ್ಲೇ ನಾವು ಕಾಲ ಕಳಿತಿದ್ದೀವಿ. ಯಾಕಂತ ಹೇಳಿದ್ರೆ ನಮಗೆ ಆದಷ್ಟು ಬೇಗ ಎಮರ್ಜೆನ್ಸಿ ಆಗಿರಲಿ ಏನೇ ಆಗಿರಲಿ ನಮಗೆ ರೋಡೇ ಮೈನ್ ಇಂಪಾರ್ಟೆಂಟ್ ಆಗಿರ್ತದೆ. ಆದ ಕಾರಣ ನೀವು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕೊಡಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ.